ನಾನು ಶ್ರೀಕಾಂತ್ ಅಂತ, ನನ್ನ ವೈಫ್ ಸಹನ, ನನ್ನ ಮಗಳು ಸಾನಿ. ನಾವು ಸುಮಾರು ದಿನದಿಂದ ಫಾರ್ಮ್ಲ್ಯಾಂಡ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸುಮಾರು ಒಂದು 2.5 ವರ್ಷದಿಂದ ಹುಡುಕ್ತಾ ಇದ್ವಿ. ಈ ಏರಿಯಾ ಕನಕಪುರ, ನಾವು ಇರೋದು ಕನಕಪುರ ರೋಡಲ್ಲಿ. ಕನಕಪುರ ಏರಿಯಾದಲ್ಲೇ ಹುಡ್ಕೋಣ ಅಂತ ತುಂಬ ಇದೆಯಾಯಿತು. ಸುಮಾರು ನೋಡಿದೆ ಹತ್ರದಲ್ಲಿ. ಆಮೇಲೆ ನನಗೆ ಅರಿನಾ ಅಂತ ಗೊತ್ತಾಯಿತು. ಇವ್ರದ್ದು ಕಂಟ್ರಿ ಫಾರ್ಮ್ಸ್ ಹೋಗಿ ನೋಡಿದೆ, ಅಲ್ಲಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಬಂದು ನೋಡಿದೆ. ನಾನು ಲಾಸ್ಟ್ ಆಗಸ್ಟಲ್ಲಿ ಫಸ್ಟ್ ನೋಡಿದ್ದೆ. ಇದು ಏರಿಯಾ ಇಷ್ಟ ಆಯಿತು. ಈಗ ನಿಂತಿರೋದು ನಾನು ಒಂದು ಹೈಟಲ್ಲಿ ಬರುತ್ತೆ, ಇಲ್ಲಿ ಮನೆ ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ಒಳ್ಳೆ ಕ್ಲೀನಿಕ್ ವ್ಯೂ ಇರುತ್ತೆ ಅಂತ ಈ ಏರಿಯಾ ಈ ಪ್ಲಾಟ್ ತೊಗೊಂಡ್ವಿ ನಾವು. ವಿ ಆರ್ ವೆರಿ ಹ್ಯಾಪಿ ವಿತ್ ಐಟ್ನ. ಆ್ಯಂಡ್ ಈಗ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಬಾಗಣಿ ಹಾಕಿದ್ದಾರೆ. ಇಟ್ ಈಸ್ ಗುಡ್ ಪ್ಲೇಸ್ ಟು ಸ್ಟೇ ಅಂತ ಏನಾರು ಹೇಳ್ತೀಯ? ಆಸೆ ಇತ್ತು ಫಾರ್ಮ್ಲ್ಯಾಂಡ್ ಓನ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ 3 ಇಯರ್ಸಿಂದ ಹುಡುಕ್ತಾ ಇದ್ವಿ. ನಥಿಂಗ್ ವಾಸ್ ಸೂಟಬಲ್ ಆ್ಯಂಡ್ ವಿ ಡಿಡ್ಂಟ್ ಲೈಕ್ ಇಟ್. ಬಟ್ ಇಲ್ಲೇನೆಂದರೆ ಒಂದು ಬಂದ ತಕ್ಷಣ ದೇರ್ ವಾಸ್ ಎ ಪಾಸಿಟಿವ್ ವೈಬ್ ಹಿಯರ್. ಅದಕ್ಕೋಸ್ಕರ ತಗೊಂಡ್ವಿ. ಆ್ಯಂಡ್ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ ಹಿಯರ್. ಆ್ಯಂಡ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಜೆನ್ಯೂನ್ ಇದೆ, ಹಂಗಾಗಿ ತಗೊಂಡ್ವಿ. ಆ್ಯಂಡ್ ವಿ ಹೋಪ್ ಲೈಕ್ ವಿಲ್ ಹ್ಯಾವ್ ಅ ಗುಡ್ ಟೈಮ್ ಲೈಕ್ ಫಾರ್ಮಿಂಗ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದು ನಮ್ಮ ಎಕ್ಸ್ಪ್ರೆಸ್ ವೇಗೆ ಇದು ತುಂಬ ಹತ್ತಿರ. ನಮ್ಮ ಮನೆಗೂ ಆಮೇಲೆ ಎಕ್ಸ್ಪ್ರೆಸ್ ವೇ ಆಗಿದೆ. ಅದರಿಂದ ಬೇಗ ಬರ್ಬೋದು. ಅರೌಂಡ್ 50 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಗೆ. 1 ಅವರಲ್ಲಿ ಬರ್ಬೋದು. ಎಕ್ಸ್ಪ್ರೆಸ್ ವೇ ಆದ್ದರಿಂದ ರೋಡು ಚೆನ್ನಾಗಿದೆ. ಫಾರ್ಮ್ಲ್ಯಾಂಡ್ವರೆಗೂ ಟಾರ್ ರೋಡ್ ಇದೆ, ಅದೊಂದು ಪ್ಲಸ್ ಪಾಯಿಂಟು. ಆಮೇಲೆ ಇಲ್ಲಿ ವಾಟರ್ದು ಏನೂ ಪ್ರಾಬ್ಲಮ್ ಇಲ್ಲ. ವಾಟರ್ಸ್ ತುಂಬ ಪ್ಲೆಂಟಿ ಆಫ್ ವಾಟರ್ ಇದೆ. ಎಷ್ಟು 3 ಬೋರ್ವೆಲ್ ಇದೆ. ಆಮೇಲೆ ಇನ್ನೊಂದು ಏನಂದರೆ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ಒಂದು ದೊಡ್ಡ ರೆಸಾರ್ಟ್ ಬರ್ತಾ ಇದೆ 3 acres ಲ್ಯಾಂಡಲ್ಲಿ. ಆಮೇಲೆ ನಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಇರುತ್ತೆ. ಡೆಸ್ಟಿನೇಷನ್ ವೆಡ್ಡಿಂಗಿಗೆ ಅಥವಾ ಏನಾದರೂ ಬರ್ಡೇ ಪಾರ್ಟೀಸಿಗೆ ಎಲ್ಲದಕ್ಕೂ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು. ತುಂಬ ಜನ ಕರ್ಕೊಂಡ್ಬಂದು ರಿಲೇಟಿವ್ಸು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಕರ್ಕೊಂಡ್ಬಂದು ನಾವಿಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು. ಆಮೇಲೆ ನಮಗೆ ಅದು ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಅದನ್ನು ನಮ್ಮ ಫಾರ್ಮ್ಲ್ಯಾಂಡಲ್ಲಿ ಏನಾದರೂ ನೆಕ್ಸ್ಟ್ ಏನಾದರೂ ಮನೆಗಿನೇ ಕಟ್ಸಿದ್ರೆ ಅಥವಾ ಸ್ಮಾಲ್ ರೂಮ್ ಕಟ್ಸಿದ್ರೆ, ಸ್ಟುಡಿಯೋ ಅಪಾರ್ಟ್ಮೆಂಟು, ನಾವು ಅದನ್ನು ರೆಂಟು ಮಾಡ್ಬೋದು. ಸೊ ಹಂಗಾಗಿ ಈ ಬೆಳಗ್ಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ತುಂಬ ಚೆನ್ನಾಗಿದೆ.